ಯೇಸು ಕ್ರಿಸ್ತನ ಜನ್ಮ ಸ್ಮರಣೆಯ ಕ್ರಿಸ್ಮಸ್ ಹಬ್ಬವನ್ನು ಕ್ರೈಸ್ತ ಬಾಂಧವರು ಕರಾವಳಿಯಾದ್ಯಂತ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಆಚರಿಸಿ ಸಂಭ್ರಮಿಸಿದರು. ಮಧ್ಯರಾತ್ರಿ ವೇಳೆಯಲ್ಲಿ ಕ್ರಿಸ್ತ ಜನಿಸಿದ ಕ್ಷಣವನ್ನ ಸ್ಮರಿಸಿ ಚರ್ಚುಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸುವ ಸಂಪ್ರದಾಯವಿದ್ದು, ಸಹಸ್ರ ಸಂಖ್ಯೆಯಲ್ಲಿ ಕ್ರೈಸ್ತರು ಬಲಿಪೂಜೆಯಲ್ಲಿ ಭಾಗಿಯಾದರು. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಧರ್ಮ ಪ್ರಾಂತ್ಯಕ್ಕೆ ಒಳಗೊಂಡ ವಿವಿಧ ಚರ್ಚುಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಕ್ರೈಸ್ತರ ಮನೆ, ಚರ್ಚುಗಳ ಆವರಣದಲ್ಲಿ ಗೋದಲಿ ನಿರ್ಮಿಸಲಾಗಿದೆ. ಇವತ್ತು ಜಗತ್ತಿನಾದ್ಯಂತ ಕ್ರಿಸ್ಮಸ್ ಹಬ್ಬವನ್ನು ನಾವು ಬಹಳ ಸಡಗರ ಸಂತೋಷದಿಂದ ಆಚರಿಸುತ್ತಾ ಇದ್ದೇವೆ. ಇದು 2025ನೇಯ ಯೇಸು ಕ್ರಿಸ್ತರ ಜನ್ಮದ ಸಂಭ್ರಮ. ಬಂಟ್ವಾಳ ತಾಲೂಕಿನ ಪೆರುವಾಯಿ ಫಾತಿಮಾ ಮಾತೆ ಚರ್ಚ್ನಲ್ಲಿ ಫಾದರ್ ಸೈಮನ್ ಡಿಸೋಜಾ ನೇತೃತ್ವದಲ್ಲಿ ಬಲಿಪೂಜೆ ನೆರವೇರಿತು. ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಬಲಿಪೂಜೆಯಲ್ಲಿ ಭಾಗವಹಿಸಿದರು. ಮನುಕುಲದ ರಕ್ಷಣೆಗಾಗಿ ಮನುಷ್ಯತ್ವದಲ್ಲಿ ನಾವು ಜೀವಿಸಲು ಗೋದಲಿಯಲ್ಲಿ ದೀನರಾಗಿ ಹುಟ್ಟಿದಂತಹ ಪ್ರಭು ಯೇಸು ಕ್ರಿಸ್ತರ ಜನನದ ಹಬ್ಬ ಈ ಕ್ರಿಸ್ಮಸ್ ಹಬ್ಬ. ಈ ಹಬ್ಬದ ಪ್ರಯುಕ್ತ ನಮ್ಮ ಚರ್ಚ್ ವಿಶ್ವಾಸಿಗಳು ಹಲವಾರು ದಿವಸದಿಂದ ಗೋದಲಿಗಳನ್ನು ನಿರ್ಮಿಸಿ, ಸ್ಟಾರ್ಸ್, ಗ್ರೀಟಿಂಗ್ಸ್ ಕಾರ್ಡ್ಗಳನ್ನು ನಿರ್ಮಿಸಿ ಈ ಸಂಭ್ರಮದಲ್ಲಿ ಭಾಗಿಯಾದರು. ಪ್ರತಿಯೊಬ್ಬ ಚರ್ಚಿನ ಸದಸ್ಯರು ಅವರು ಮನೆಗಳಿಗೆ ಭೇಟಿ ನೀಡಿ ಕ್ರಿಸ್ಮಸ್ ಕ್ಯಾರಲ್ಸ್, ಪ್ರಭು ಯೇಸು ಕ್ರಿಸ್ತರ ಜನನದ ಸಂದೇಶವನ್ನು ಪರಸ್ಪರಿಗೆ ಸಾರಿ ಎಲ್ಲರಿಗೂ ಈ ಹಬ್ಬದ ಶುಭಾಶಯಗಳನ್ನು ಹಂಚಿದರು. ಅದೇ ರೀತಿ ಮನೆಯವರು ನೀಡಿದಂತಹ ಕುಸ್ವಾರ್ ಹಾಗೂ ಇನ್ನಿತರ ತಿಂಡಿ ತಿನಿಸುಗಳು ಹಾಗೂ ಪಾನೀಯಗಳನ್ನು ಸ್ವೀಕರಿಸಿ ಆ ಸಂತೋಷದಲ್ಲಿ ಅವರು ಭಾಗವಹಿಸಿದರು. ದೇವಾಲಯ ಪೆರುವಾಯಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ವಿಶ್ವಾಸಿಗಳು ಒಟ್ಟು ಸೇರಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸಿದೆವು. ಪರಮಪ್ರಸಾದವನ್ನು ಸ್ವೀಕರಿಸಿ ಬಾಲ ಯೇಸುವನ್ನು ನಮಸ್ಕರಿಸಿ ಅವರ ಆಶೀರ್ವಾದಗಳನ್ನು ನಾವು ವಿಶೇಷವಾಗಿ ನಮ್ಮ ಜೀವನದಲ್ಲಿ ಬೇಡಿಕೊಂಡೆವು. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಒಂದು ವಿಶೇಷ ಬಂಧುತ್ವ ಕ್ರಿಸ್ಮಸ್ ಹಾಗೂ ಬ್ಲಡ್ ಡೊನೇಷನ್ ಕ್ಯಾಂಪ್, ರಕ್ತದಾನ ಶಿಬಿರವನ್ನು ನಾವು ನಮ್ಮ ಅನ್ಯ ಧರ್ಮೀಯರೊಂದಿಗೆ ಇತರ ಧರ್ಮದ ಸದಸ್ಯರ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಪರಸ್ಪರ ಸೌಹಾರ್ದತೆಯನ್ನು ಸಾರುವಂತಹ ಹಬ್ಬದಲ್ಲಿ ನಾವೆಲ್ಲರೂ ಒಂದಾಗಲಿದ್ದೇವೆ.